ಮಿತ್ರರೇ, ಪ್ರೊಫೆಸರ್ ಕೆ ಎಸ್ ಶರ್ಮಾ ಕೆ ಎಸ್ ಆರ್ ಟಿ ಸಿ ಮಹಾಮಂಡಳದ ಅಧ್ಯಕ್ಷರು. ಕೆ ಎಸ್ ಆರ್ ಟಿ ಸಿಯು 1957ರಿಂದ ಒಪ್ಪಂದಗಳ ಸೈದ್ಧಾಂತಿಕ ಇತಿಹಾಸವನ್ನು ಚೆನ್ನಾಗಿ ಎಳೆಯಾಗಿ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಸರ್ಕಾರ ಕೂಡಲೇ ಇವರ ಮಾತಿಗೆ ಬೆಲೆಯನ್ನು ನೀಡಿ ಬೇಡಿಕೆಗಳ ಮೀಟಿಂಗ್ ಕರೆದು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು. ಒಬ್ಬ ಧೀಮಂತ ಕಾರ್ಮಿಕ ಮುಖಂಡ, ಜ್ಞಾನವಂತ, ಈಗಾಗಲೇ ನಡೆದ ಒಪ್ಪಂದಗಳ ಬಗ್ಗೆ ನಿಜವಾದ ಮಾಹಿತಿಯನ್ನು ಮಾಧ್ಯಮದಲ್ಲಿ ನೀಡಿದ್ದಾರೆ. ಆಡಳಿತದ ಮಾತನ್ನು ಕೇಳಿ ಸರ್ಕಾರ ಮೋಸದ ಜಾಲಕ್ಕೆ ಬೀಳದೆ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು. ಅಲ್ಲದೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಮುಂದಿನ 6 ತಿಂಗಳವರೆಗೆ ಎಸ್ಮಾ ಕಾಯ್ದೆ ತಂದಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅನಂತ್ ಸುಬ್ಬರಾವ್ ಅವರು ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಕೆ ಎಸ್ ಆರ್ ಟಿ ಸಿ ಫೆಡರೇಷನ್ ಇನ್ನೊಬ್ಬ ಮುಖಂಡ ಶಿವಕುಮಾರ್ ಕೂಡ ಬೇಡಿಕೆಗಳ ಬಗ್ಗೆ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ಆದ್ದರಿಂದ ಇವರ ಬಾಯಿಯಿಂದ ಇವರು ಏನು ಹೇಳಿದ್ದಾರೆ ನಾವು ಈ ವಿಡಿಯೋನಲ್ಲಿ ಕೇಳೋಣ. ನನ್ನ ವಿಡಿಯೋಗೆ ನಿಮ್ಮ ಒಂದು ಲೈಕ್ ಇರಲಿ. ಕೆ ಎಸ್ ಆರ್ ಟಿ ಸಿ ನೌಕರರು ಹಾಗೂ ಸರ್ಕಾರದ ನಡುವೆ ವೇತನ ಪರಿಷ್ಕರಣೆಯ ವಿವಾದ ಸುದೀರ್ಘವಾಗಿ ನಡೆದಿದೆ. ಈ ವಿವಾದವನ್ನು ಸಂಪೂರ್ಣವಾಗಿ ಸರಿಯಾಗಿ ಸೈದ್ಧಾಂತಿಕವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ 1957ರಿಂದ ಇವತ್ತಿನವರೆಗೆ ಯಾವ ರೀತಿಯಾಗಿ ವೇತನ ಪರಿಷ್ಕರಣೆಗಳು ಆಕ್ಕೋತ ಬಂದವು ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದನೇದಾಗಿ ಸರ್ಕಾರ ಅರ್ಥ ಮಾಡ್ಕೋಬೇಕು, ಎರಡನೇದಾಗಿ ಕೆ ಎಸ್ ಆರ್ ಟಿ ಸಿ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೋಬೇಕು, ಮೂರನೇದಾಗಿ ಕೆ ಎಸ್ ಆರ್ ಟಿ ಸಿ ನೌಕರರೇ ಅರ್ಥ ಮಾಡ್ಕೋಬೇಕು. ಭಾಳ ಮಹತ್ವದ ವಿಷಯ ಇದು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕೇವಲ ಕಾರ್ಮಿಕ ಮುಖಂಡ ಅಷ್ಟೇ ಅಲ್ಲ, ನಾನು ಒಬ್ಬ ಸಮಾಜ ವಿಜ್ಞಾನಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಈ ವಿಷಯ ನಾನು ಪ್ರಸ್ತಾಪ ಮಾಡೋದು ಅವಶ್ಯ ಅಂತ ಹೇಳ್ತಾ ಇದ್ದೀನಿ. ಇಂಡಿಯನ್ ಸೋಷಲ್ ಸೈನ್ಸ್ ಅಸೋಸಿಯೇಷನ್, ಇಂಡಿಯನ್ ಸೋಷಲ್ ಸೈಂಟಿಸ್ಟ್ ಅಸೋಸಿಯೇಷನ್ ಬೆಸ್ಟ್ ಸೋಷಲ್ ಸೈಂಟಿಸ್ಟ್ ಅಂತ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ಬೆಸ್ಟ್ ಸೋಷಲ್ ಸೈಂಟಿಸ್ಟ್ ಅಂತ, ಬರೀ ಹೋರಾಟಗಾರ ಅಂತ ಗೊತ್ತು, ಇದೆಲ್ಲೂ ಪ್ರಚಾರ ಆಗಿಲ್ಲ. ಪ್ರಸ್ತಾಪ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸಾಮಾಜಿಕ ವೈಜ್ಞಾನಿಕ ದೃಷ್ಟಿಯಿಂದ ಸೈದ್ಧಾಂತಿಕವಾಗಿ ವೇತನ ಪರಿಷ್ಕರಣೆಗಳು 1957ರಿಂದ ಇವತ್ತಿನವರೆಗೆ ಏನು ಆಕ್ಕೋತ ಬಂದವು, ಹೇಗೆ ಆಕ್ಕೋತ ಬಂದವು, ಅದರ ಸೈದ್ಧಾಂತಿಕ ವಿಶ್ಲೇಷಣೆ ಏನು ಅನ್ನೋದು ಎಲ್ಲರೂ ಅರ್ಥಕೋಬೇಕು. ಎಲ್ಲರೂ ಅಂದರೆ ಯಾರು? ಬರೀ ನೌಕರರಷ್ಟೇ ಅಲ್ಲ, ಸರ್ಕಾರನೂ ಅರ್ಥ ಮಾಡ್ಕೋಬೇಕು, ಸಂಘಟನೆಗಳು ಅರ್ಥ ಮಾಡ್ಕೋಬೇಕು. ಬಹಳ ಮುಖ್ಯವಾದ ವಿಷಯ ಅಂತ ನಾನು ಹಿಸ್ಟರಿ ಆಫ್ ವೇಜ್ ರಿವಿಷನ್, ಇಟ್ಸ್ ಐಡಿಯಾಲಜಿಕಲ್ ಅನಾಲಿಸಿಸ್ ಅಂದರೆ ಹಿಸ್ಟ್ರಿ ಆಫ್ ವೇಜ್ ರಿವಿಷನ್, ವೇತನ ಪರಿಷ್ಕರಣೆಯ ಇತಿಹಾಸ, ಇದರ ಸೈದ್ಧಾಂತಿಕ ವಿಶ್ಲೇಷಣೆ ಏನು ಅನ್ನೋದನ್ನು ಇವತ್ತು ಅತಿ ಸ್ಪಷ್ಟವಾಗಿ ಹೇಳಬಯಸ್ತೇನೆ. 1957 ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇತ್ತು. ಮೈಸೂರು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಇದು ಸಾರಿಗೆ ವ್ಯವಸ್ಥೆ ಸರ್ಕಾರಿ ಇಲಾಖೆಯಾಗಿತ್ತು. ಆವಾಗ ಈ ರಾಜ್ಯದ ಅತ್ಯಂತ ಕಿರಿಯ ಮತ್ತು ಶ್ರೇಷ್ಠ ರಾಜಕಾರಣಿಗಳಾದಂತಹ ಗುದ್ಲಪ್ಪ ಹಳ್ಳಿಕೇರಿಯವರು ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿದ್ದರು. ಭಾಳ ಮಹತ್ವದ ವಿಷಯ ಇದು. ಅವರ ಆ ಸಂಘಟನೆಗೆ ಕಾರ್ಯದರ್ಶಿಗಳಾಗಿ ಶ್ರೀಕಂಠಯ್ಯನವರು ಇದ್ದರು. ಮೊದಲನೇ ಒಪ್ಪಂದ ಆಗಿದ್ದು 1957ರಲ್ಲಿ. ಭಾಳ ಇಂಪಾರ್ಟೆಂಟ್. ಇದು 3 ವರ್ಷದ ಒಪ್ಪಂದ ಆಗಿತ್ತು. ಇದು ನಮ್ಮ ಸಂಘಟನೆ ಅಂದರೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಅದು ಮೊದಲನೇ ಹೆಸರು. ಅದರ ಜೊತೆ ಸೈನ್ ಆಗಿದ್ದು MSRTD ಮ್ಯಾನೇಜ್ಮೆಂಟ್ ಆ್ಯಂಡ್
ಎ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹೆಡೆಡ್ ಬೈ ಹಳ್ಳಿಕೇರಿ ಗುದ್ಲೆಪ್ಪ, ಒನ್ ಆಫ್ ದ ಲೀಡಿಂಗ್ ಪಾಲಿಟಿಷಿಯನ್ಸ್ ಆಫ್ ದ ಸ್ಟೇಟ್. ಅದು ಕಾರ್ಯದರ್ಶಿಗಳಾಗಿದ್ದರು ಶ್ರೀಕಂಠನು. 3 ವರ್ಷದ ಅಗ್ರಿಮೆಂಟ್ ಅದು. ಎಲ್ಲರೂ ದಯವಿಟ್ಟು ಗಮನಿಸಬೇಕು ವಿಷಯನ. ಅದಾದ ಮೇಲೆ 2ನೇ ಒಪ್ಪಂದ, 3ನೇ ಒಪ್ಪಂದ. ಅಷ್ಟೊತ್ತಿಗೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕರ್ನಾಟಕ ರಾಜ್ಯ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಮೈಸೂರು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದ್ದದ್ದು ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಗಿತ್ತು. ಭಾಳ ಇಂಪಾರ್ಟೆಂಟ್ ಇದು. ಆಮೇಲೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಶ್ರೀಕಂಠಯ್ಯನವರು ಅಧ್ಯಕ್ಷರಾದರು. ಆಗ 3 ವರ್ಷದ ಒಪ್ಪಂದನೇ ಯಾರ ಜೋಡಿ ಆಯಿತು? ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಜೋಡಿ ಆಯಿತು. ಅದಾದ ಮೇಲೆ 10 ಅಗ್ರಿಮೆಂಟ್ಸ್ 3 ವರ್ಷದ್ದು ನಮ್ಮ ಮಹಾಮಂಡಲ ಅಂದರೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸೈನ್ ಮಾಡಿದೆ. 3 ವರ್ಷದ ಅಗ್ರಿಮೆಂಟ್ಸು. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ ವಿಷಯ ಇದು. ಇದು ಯಾಕೆ ಅರ್ಥ ಮಾಡ್ಕೋಬೇಕು ಅಂತಂದರೆ 4 ವರ್ಷದ ಯಾಕೆ ಬಂತಪ್ಪ ಅನ್ನೋದ್ರ ಅರ್ಥ ಮಾಡ್ಕೋಬೇಕಾದ್ರೆ 10 ಒಪ್ಪಂದಗಳನ್ನು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಗ ಸ್ವಲ್ಪ ದಿನ ಆದಮೇಲೆ 2 ಆಯಿತು. ಅಂದರೆ ಒಂದು ಶ್ರೀಕಂಠಯ್ಯನವ್ರ ನೇತೃತ್ವದ ಒಂದು ಮಹಾಮಂಡಲ, ಸಂಪಂಗಿಯವರ ನೇತೃತ್ವದ ಇನ್ನೊಂದು ಮಹಾಮಂಡಲ, 2 ಜಾಯಿಂಟಾಗಿ ಸೈನ್ ಮಾಡಿವೆ. 3 ವರ್ಷದ ಅಗ್ರಿಮೆಂಟ್ಸೇ. ಅದೆಲ್ಲಿ ತನಕ ನಡೀತು? 89 ತನಕ ನಡೀತು. 89ಕ್ಕೆ ಏನಾಯಿತು ಅಂತಂದರೆ ಮೊದಲನೇ ಸಲ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC ಅದರ ನೇತೃತ್ವದ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅಂತ ಹೊಸದಾಗಿ ಹುಟ್ಟುಕೊಂಡ ಒಂದು ಸಂಘಟನೆ. ಅದ್ರ ಜೊತೆ ಇದು ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಮೊದಲನೇ ಅಗ್ರಿಮೆಂಟ್ ಮತ್ತು ಕೊನೆಯ ಅಗ್ರಿಮೆಂಟ್ ಆ ಸಂಘಟನೆ ಜೊತೆ ಸೈನ್ ಮಾಡಿತು. ಅದು 4 ವರ್ಷಕ್ಕೆ ಮಾಡಿತು. ಅರ್ಥ ಮಾಡಿಕೊಡ್ರಿ, ಭಾಳ ಮಹತ್ವದ ಬೆಳವಣಿಗೆ ಇದು. ಲಾಸ್ಟ್ ಸೈನ್ಡ್ ಅಗ್ರಿಮೆಂಟ್ ಅದೇ. ಆಮೇಲೆ ಅಗ್ರಿಮೆಂಟ್ ಸೈನ್ ಆಗೇ ಇಲ್ಲ. 1989 ಅಗ್ರಿಮೆಂಟ್ 1993 ಜಾರಿಯಲ್ಲಿತ್ತು. ಆ ಕೊನೆಯ ಅಗ್ರಿಮೆಂಟ್ ಸೈನ್ಡ್ ಅಗ್ರಿಮೆಂಟ್ ಅಂದರೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ ಮತ್ತು ಆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸಲ್ಲಿ ಸಂಘಟನೆ AITUC ಆಗ ಮಾನ್ಯತೆ ಪಡೀತು. ಆ ಸಂಘಟನೆ ಒಂದೇ ಆಗಿದ್ದು ಮತ್ತು ಅದು 4 ವರ್ಷಕ್ಕಾಯಿತು. ಸೊ 3 ವರ್ಷದಿಂದ 4 ವರ್ಷಕ್ಕೆ ಬಂತು. 93 ಈ ಮಾತನ್ನು ಯಾರೂ ಮರಿಬಾರ್ದು. 1993ಕ್ಕೆ AITUC ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಜೋಡಿ ಆದ ಒಪ್ಪಂದ ಮುಕ್ತಾಯವಾಯಿತು. ಅದಾದ ಮೇಲೆ ಭಾಳ ಮಹತ್ವದ ಬೆಳವಣಿಗೆಗಳಾಯಿತು. ಏನದು? ಸರ್ಕಾರ ಯಾವ ಸಂಘಟನೆ ಜೊತೆನೂ ಒಪ್ಪಂದ ಮಾಡ್ಕೊಳ್ಳಿಲ್ಲ. ಯಾವ ಸಂಘಟನೆ ಜೊತೆ ಕೂಡ ಏನಾಗ್ಬಿಡ್ತು ಅಂತಂದರೆ ಡಿಕ್ಟೇಟೋರಿಯಲ್ ರಿಜಿಮ್ ಅಂತ ಕರಿತೀನಿ ಇದನ್ನು. ಅದಕ್ಕೂ ಮೊದಲು ಸಂಧಾನ ಆಗ್ತಿತ್ತು. ಅಂದರೆ ಕಾರ್ಮಿಕ ಸಂಘಟನೆಗಳು ಯಾವುದೇ ಇರಲಿ, ಕಾರ್ಮಿಕ ಸಂಘಟನೆಗಳ ಜೊತೆ ಸಂಧಾನ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಸರ್ಕಾರ ಅಲ್ಲ, ಸರ್ಕಾರ ಪಿಕ್ಚರ್ಗೆ ಇಲ್ಲ. ಅಲ್ಲಿ ತನಕ ಪಿಕ್ಚರ್ನಲ್ಲಿದ್ದಿದ್ಯಾರು? ಸ್ಟೇಟ್ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್ ಆರ್ಗನೈಸೇಷನ್ಸ್. 1 ಇರ್ಬೋದು, 2 ಇರ್ಬೋದು, ಆ ಮಾತು ಬೇರೆ. ಇದು 1989 ಲಾಸ್ಟ್ ಮತ್ತು 93ರಿಂದ ಯಾವ ಸಂಘಟನೆ ಜೊತೆನೂ ಕೂಡ ಮಾತಾಡಿದ್ರೆ ಏಕಪಕ್ಷೀಯವಾಗಿ ಸರ್ಕಾರ ಹಸ್ತಕ್ಷೇಪ ಮಾಡಿ ಸರ್ಕಾರನೇ ವೇಜ್ ರಿವಿಷನ್ ಡಿಕ್ಲೇರ್ ಮಾಡಿಬಿಡ್ತು. ಅರ್ಥ ಮಾಡ್ಕೊಳ್ಳಿ. 89 ತನಕ ಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆ ಇತ್ತು ವೇಜ್ ರಿವಿಷನ್ಸ್ಗೆ. ಇದು ಮಾರ್ಕ್ ಮಾಡಬೇಕಾದ ವಿಷಯ. ಎಲ್ಲ ಎಂಪ್ಲಾಯೀಸು ತಿಳ್ಕೋಬೇಕಾದಂಥ ವಿಷಯ ಇದು. ಎಲ್ಲ ಎಂಪ್ಲಾಯೀಸ್ಗೆ ನಾಲೆಡ್ಜ್ ಇಲ್ಲ.
ಬಹಳ ಮಹತ್ವದ ವಿಷಯ ಇದು. 93ರಿಂದ ತಾನೇ ಡಿಕ್ಲೇರ್ ಮಾಡ್ಕೊಳ್ತಾ ಬಂತು. ಏನು 4 ವರ್ಷಕ್ಕೆ ನೆನ್ಪಿಟ್ಕೊಳ್ಳಿ. 4 years ಬಿಕಮ್ ಎ ಪ್ಯಾಟ್ರನ್ ರೈಟ್ ಫ್ರಮ್ 1989. 89ರಿಂದ 4 ವರ್ಷದ ಪ್ಯಾಟ್ರನ್ ಬಂತು. ಆದರೆ 93ರಿಂದ 2012ರವರೆಗೆ 2012 ನೆನ್ಪಿಟ್ಕೊಳ್ಳಿ, ಇಷ್ಟು ವರ್ಷಗಳ ಕಾಲ ಏಕಪಕ್ಷೀಯವಾಗಿ ಸರ್ಕಾರವೇ ವೇತನ ಪರಿಷ್ಕರಣೆಯನ್ನು ಘೋಷಣೆ ಮಾಡಿಬಿಡ್ತಿತ್ತು. ಮ್ಯಾನೇಜ್ಮೆಂಟ್ಗೂ ಸಂಬಂಧ ಇಲ್ಲ, ಯೂನಿಯನ್ಸ್ಗೂ ಸಂಬಂಧ ಇಲ್ಲ. ಅಂದರೆ ಏನು, ಈ ಅವಧಿಯನ್ನು 93ರಿಂದ 2012 ಅವಧಿಯನ್ನು ನಾನು ಡಿಕ್ಟಟೋರಿಯಲ್ ರಿಜಿಮ್ ಅಂತ ಕರಿತೀನಿ. ಅಂದರೆ ನಿರಂಕುಶಾಧಿಕಾರಿ ಅವಧಿ. ಅಂದರೆ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಟ್ರೇಡ್ ಯೂನಿಯನ್ಸ್ಗೂ ಅವಕಾಶ ಇಲ್ಲ, ಮ್ಯಾನೇಜ್ಮೆಂಟ್ಗೂ ಅವಕಾಶ ಇಲ್ಲ. ಸರ್ಕಾರ ತನ್ನಷ್ಟಕ್ಕೆ ತಾನೇ ವೇತನ ಪರಿಷ್ಕರಣೆ ಘೋಷಣೆ ಮಾಡಲಿಕ್ಕೆ ಶುರು ಮಾಡಿತು. ನಾವು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂದರೆ ಅಷ್ಟೊತ್ತಿಗೆ 2 ಸಂಘಟನೆಗಳು ಏನಿದ್ವು, AITUC ಬಿಟ್ಟು ಸಂಪಂಗಿ ಫೆಡರೇಷನ್ ಮತ್ತು ಶ್ರೀಕಂಠಯ್ಯನವರ ಫೆಡರೇಷನ್, ಇವೆರಡೂ ಕೂಡ ಐಕ್ಯವಾಗಿ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಲ ಆಗಿತ್ತು. ಅದಕ್ಕೆ ಶ್ರೀಕಂಠಯ್ಯನವರು ಅಧ್ಯಕ್ಷರಾಗಿತ್ತು, ನಾನು ಮುಖ್ಯ ಉಪಾಧ್ಯಕ್ಷನಾಗಿದ್ದೆ. ಬಹಳ ಮಹತ್ವದ ವಿಷಯ ಹೇಳ್ತಾ ಇದ್ದೀನಿ. 12ರಲ್ಲಿ ನಾವು ಜಾಯಿಂಟ್ ಆಕ್ಷನ್ ವಿತ್ AITUC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಮಾಡಿ ಘೋಷಣೆ ಕೊಟ್ವಿ. ಏನು, ಸಂಧಾನಯುತ ಒಪ್ಪಂದ ಆಗಲೇಬೇಕು. ಇದು ಡಿಮ್ಯಾಂಡ್. ಮುಖ್ಯವಾದ ಡಿಮ್ಯಾಂಡ್ ಏನು, ನೌಕರರ ಸಂಘಟನೆಗಳ ಜೊತೆ ಸಂಧಾನ ಮಾಡಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ. 2012ರಲ್ಲಿ ಸನ್ಮಾನ್ಯರಾದ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಭಾಳ ಮಹತ್ವದ ಅಂಶ ಇದು. ಕೊನೆಗೆ ಸ್ಟ್ರೈಕ್ ಕಾಲ್ ಕೊಟ್ವಿ. ಜಾಯಿಂಟ್ ಆಕ್ಷನ್ ಕಮಿಟಿ ಯಾರ್ಯಾರು, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಲ ಹಾಗೂ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಜಾಯಿಂಟ್ ಆಕ್ಷನ್ ಕಾಲ್ ಕೊಟ್ವಿ, ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರು, ಆಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಂಥ ಆರ್ ಅಶೋಕ್ ಅವ್ರಿಗೆ ನಿರ್ದೇಶನ ಕೊಟ್ಟು ಸಂಘಟನೆಗಳ ಜೊತೆ ಜಾಯಿಂಟ್ ಆಕ್ಷನ್ ಕಮಿಟಿ ಜೊತೆ ಮಾತಾಡಿ ಒಪ್ಪಂದಕ್ಕೆ ಬನ್ನಿ ಅಂತ ನಿರ್ದೇಶನ ಕೊಟ್ಟರು. ಇದು ಒಂದು ಹೊಸ ಇತಿಹಾಸ. ಇದು ಯಾಕೆ ಹೊಸ ಇತಿಹಾಸ ಅಂತ ಹೇಳ್ತೀನಿ ಅಂತಂದರೆ, ಸಾಯಂಕಾಲ 6 ಗಂಟೆಗೆ ಪ್ರಾರಂಭವಾದ ಮಾತುಕತೆ ಬೆಳಗಾಜಾವ 2:15 ಗಂಟೆ ತನಕ ನಡೀತು. ಕೊನೆಗೆ ಆರ್ ಅಶೋಕ್ ಅವರು ಒಪ್ಪಂದಕ್ಕೆ ಬಂದರು. ಜಾಯಿಂಟ್ ಆಕ್ಷನ್ ಕಮಿಟಿ ಅಂದರೆ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಲ ಹಾಗೂ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಇವೆರಡೂ ಜಂಟಿಯಾಗಿ ಮಾತಾಡಿ ಚರ್ಚೆ ಮಾಡಿ ಕೆಲವು ಯಾವ್ಯಾವ ಡಿಮ್ಯಾಂಡ್ಸ್ ಒಪ್ತದೆ ಅಂತ ಸರ್ಕಾರ ಒಪ್ಕೊಳ್ತು. ಅದಕ್ಕೆ ಒಂದು ನಿರ್ಣಯಕ್ಕೆ ಬಂದ್ವಿ. ವ್ಯತ್ಯಾಸ ಏನು, ಈ ನಿರ್ಣಯಕ್ಕೆ ಬಂದಿದ್ರೂ ಕೂಡ ಸಂಘಗಳ ಜೊತೆ ಸಹಿ ಮಾಡದೆ ಸರ್ಕಾರನೇ ವೇತನ ಪರಿಷ್ಕರಣ ಡಿಕ್ಲೇರ್ ಮಾಡಿದೆ. ಹೊಸ ವೇತನ ಪರಿಷ್ಕರಣ ಚರ್ಚೆ ಆಗಿದ್ದು, ನಿರ್ಣಯ ಆಗಿದ್ದ ವೇತನ ಪರಿಷ್ಕರಣ, ಸಂಶಯ ಇಲ್ಲ. ಆದರೆ ಡಿಕ್ಲೇರ್ ಮಾಡಿದ್ಯಾರು, ಸರ್ಕಾರ. ಸೈನ್ ಆಗಲಿಲ್ಲ. ಬಹಳ ಮಹತ್ವದ ವಿಷಯ. ಈ ಹಂತ ಏನಿದೆ 12ರಿಂದ ಇವತ್ತಿನವರೆಗೆ ನಡೆದಂಥ ಹಂತ. ಇದನ್ನು ನಾನು ಸೆಮಿ ಡಿಕ್ಟಟೋರಿಯಲ್ ಸ್ಟೇಟ್ ಅಂತ ಕರೀತೀನಿ. ಅಂದರೆ ಅರನಿರಂಕುಶಾಧಿಕಾರಿ ವ್ಯವಸ್ಥೆ. ತುಂಬಾ ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು ಎಸ್ಮಾಗಳು ಬಂದು. ಆದರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಅದರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿರೋದ್ರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಆಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಯಾವನೋ ಪಬ್ಲಿಕ್ ಇವರೇ ಹಾಕ್ಸ್ತಾರೆ, ಗೌರ್ಮೆಂಟ್ನವರೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ.
ಅಂಡ್ ದುರದೃಷ್ಟ ನಮ್ಮ ಹಿಯರಿಂಗು ಕೂಡ ಮಾಡಿದ್ದೇನೆ. ಅವರು ಸ್ಟೇ ಆರ್ಡರ್ ಕೊಡ್ತಾರೆ, ಶೇಕ್ ಮಾಡಬೇಡಿ ಅಂತ. ಈ ಎಷ್ಟು ಸಲ ಈ ಕಣ್ಣ ಮುಚ್ಚಾಲೆ ಆಟ ಆಗುತ್ತೆ. ಏನ್ ಬೇಕಾದ್ರೂ ಆಗಲಿ, ರಸ್ಮ ಜಾರಿ ಮಾಡಿದ್ರೆ ವರ್ಷಗಳು ಕಾರ್ಮಿಕರು ಬರವಾಗಿ ನಡೀತಿದೆ. ಸೊ ಒಂದೇ ತೀರ್ಮಾನ ನಮ್ಮ ಫೆಡರೇಷನ್ CC ಮೀಟಿಂಗ್ಲಿ 38 ತಿಂಗಳು ರೇಸ್ ಬರಬೇಕು, ಮತ್ತೆ 2020 ಅಗ್ರಿಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಮೀಟಿಂಗ್ ಮಾಡ್ತಾ ಇದ್ವಿ. ಹಲವಾರು ಕಾರ್ಮಿಕರುಗಳು ಇವತ್ತು ಗೊಂದಲಿದ್ದಾರೆ. ಏನಪ್ಪ ಮುಷ್ಕರ ಕರೆ ಕೊಡ್ತೀರಾ, ಹ್ಯಾಂಡಲ್ ಮಾಡಿದ್ದೀರಾ, ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಒಂದೇ, ಸರ್ಕಾರಕ್ಕೆ ನಮ್ಮ ಕಾರ್ಮಿಕರ ನೋವುಗಳನ್ನ ಹೇಳ್ಕೋಬೇಕು. ಮುಷ್ಕರ ಮಾಡೋದೇ ನಮ್ಮ ಸ್ವಂತ ಉದ್ದೇಶ ಅಲ್ಲ. ಅದಕ್ಕೆ ಹ್ಯಾಂಡಲ್ ಹೇಳಿದರೆ ಸಂಧಾನದ ಬಗ್ಗೆ ಚರ್ಚೆ ಅಂತೇಳಿ. ಅದೇನು ಗೊತ್ತಾ, ಬುದ್ಧಿವಂತಿಕೆ. ನೋಡೋಣ, ಕಾದು ನೋಡೋಣ ಅಂತೇಳಿ. ಯಾಕಂದರೆ ಬಂಡೆಗೆ ತಲೆ ಕೆಚ್ಕೊಳಕ್ಕಾಗಲ್ಲ, ಅದು ಫೆಡರೇಷನ್ ಗೊತ್ತಿದೆ. ಆಗಲಿಲ್ಲ ನೇರವಾಗಿ ಹೋರಾಟ ಮಾಡೋ ಶಕ್ತಿನೂ ನಮ್ಮ ಫೆಡರೇಷನ್ಗಿದೆ, ಜಂಟಿ ಸಮಿತಿಗಿದೆ. ಹಾಗಾಗಿ ನಮ್ಮ ಫೆಡರೇಷನ್ ಬುದ್ಧಿವಂತಿಕೆ ಮಾಡಿ ಒಳ್ಳೇದು ಮಾಡಬೇಕು ಅಂತೇಳಿ. ಯಾಕಂದರೆ ಲಾಸ್ಟ್ ಅಗ್ರಿಮೆಂಟ್ 15% ಮಾಡಿದಾಗ ಭಾಳ ಬುದ್ಧಿವಂತಿಕೆ ಆಯಿತು, ಯಾರಿಗೂ ಏನು ತೊಂದರೆ ಆಗದೆ ಆಯಿತು. ಈಗಲೂ ಕೂಡ ಅದೇ ಮಾಡಬೇಕು ಅಂತ ಫೆಡರೇಷನ್ ಉದ್ದೇಶಗಳಿದೆ, ಮತ್ತು ಜಂಟಿ ಸಮಿತಿ ಉದ್ದೇಶನ ಹಾಗೇ ಇದೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಕೇಳ್ತಾ ಇದ್ದೀರಾ, ಯಾವತ್ತು ಮುಷ್ಕರ ಮಾಡ್ತೀರಾ, ಏನು ಮಾಡ್ತೀರಾ ಅಂತೇಳಿ. ಮುಷ್ಕರನೇ ಮೊದಲೇ ಉದ್ದೇಶ ಅಲ್ಲ, ಬುದ್ಧಿವಂತಿಕೆನೇ ಮೊದಲೇ ಉದ್ದೇಶ. ಅದು ಇವತ್ತು ನಮ್ಮ ಜಂಟಿ ಸಮಿತಿ ಮತ್ತೆ ನಮ್ಮ ಫೆಡರೇಷನ್ ಮಾಡ್ತಾ ಇದೆ. ಎಲ್ಲರೂ ಕೂಡ ಏನು ಮಾಡೋದು ಮುಂದಿನ ಭವಿಷ್ಯ ಅಂತ ಕೇಳ್ತಾ ಇದ್ದಾರೆ. ನೋಡಿ ಕಾರ್ಮಿಕರೇ, ನಮ್ಮ ಕಾಮ್ರೇಡ್ ಅನಂತ್ ಸೋಪ್ ಸಾಹೇಬರಿಗೆ ಒಂದೇ ಗುರಿ, ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕು ಅನ್ನೋದು. ಕೆಲವು ನಾಯಕರಿಗೆ ಚುನಾವಣೆ ಆಗಬೇಕು ಅನ್ನೋದು ಅವ್ರ ಗುರಿ. ಅವ್ರಿಗೇನು ಬೇಕು, ಚುನಾವಣೆ ಬೇಕು. ಅವರು ಸರ್ಕಾರಿ ನೌಕರು 6ನೇ ವೇತನ 7ನೇ ವೇತನ ಎಲ್ಲ ಬಿಟ್ಬಿಟ್ರು. ಈಗ ಅವ್ರಿಗೆ ಚುನಾವಣೆ ಬೇಕು. ಚುನಾವಣೆ ಅದಕ್ಕೂ ಕೂಡ ಮುಂದೆ ನಮ್ಮ ಕಾಮ್ರೇಡ್ ಅನಂತ್ ಸೋಪ್ ಸಾಹೇಬ್ರು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಚುನಾವಣೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ, ನಾವೇನು ಚುನಾವಣೆ ಮಾಡಿ ನಾವು ರೆಡಿ ಇದ್ದೀವಿ. ಚುನಾವಣೆಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ನಮ್ಮ ಕಾಮ್ರೇಡ್ ಅನಂತ್ ಸೋಪ್ ಸಾಹೇಬ್ರು ಮತ್ತೆ ನಮ್ಮ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಗಳು ಉದಾಹರಣೆ ಕೊಡ್ತಾರೆ, ಮಾತಾಡ್ತಾರೆ. ಈಗ ಮುಂದಿನ ಟಾಸ್ಕ್ ಇರೋದು ಒಂದೇ ಒಂದು, ನಮ್ಮ ಮುಂದಿನ ಗುರಿ ಮುಷ್ಕರಕ್ಕೆ ಹೋಗ್ಬೇಕೋ ಬೇಡವಾ ಅನ್ನೋದನ್ನ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಯಾವ ರೀತಿ ಮಾಡಬೇಕು ಅನ್ನೋದನ್ನ ಫೆಡರೇಷನ್ ತೀರ್ಮಾನ ತಗೊಳುತ್ತೆ, CC ಮೀಟಿಂಗ್ ತೀರ್ಮಾನ ತಗೊಳುತ್ತೆ. ಜಂಟಿ ಸಮಿತಿ ಕೂಡ ಅದಕ್ಕೆ ಭಾಗವಾಗಿ ಎಲ್ಲರೂ ಕೂಡ ಜಂಟಿ ಸಮಿತಿ ನಾಯಕರುಗಳು ನಮ್ಮ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡೋ ಲಕ್ಷ್ಯಗಳಿದೆ. ಆಗಲೇ ಆ ನಿರ್ಣಯನ ಜಂಟಿ ಸಮಿತಿ ಮಾಡುತ್ತೆ. ಯಾರು ಕೂಡ ಧೃತಿ ಬಿಡಬಾರ್ದು. ಕೆಲವರು ಏನು ಸರ್ಕಾರಿ ನೌಕರಿ ಮಾಡ್ತೀವಿ ಅಂತ ಬಂದಂತ ಪುಂಡ್ರು ಅವ್ರಿಗೆ ಚುನಾವಣೆ ಬೇಕಷ್ಟೇ ಹೊರತು ಕಾರ್ಮಿಕರಿಗೆ ಏನೂ ಬೇಕಾಗಿಲ್ಲ. ಅವ್ರು ಇವತ್ತು ಕೂಡ ನಮ್ಮ ಫೆಡರೇಷನ್ ಲೆಟರ್ ಮಾಡಿದೆ ಅಂತ ಹೇಳ್ತಾರೆ. ಲೆಟರ್ ಮಾಡಿದ್ದೀರಾ ಸ್ವಾಮಿ ಫೆಡರೇಷನ್ಗೆ? ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ. ಲಾಸ್ಟ್ ಡಿಸೆಂಬರ್ ಹೇಳಿದ್ರಲ್ಲ ಈ ಮುಷ್ಕರಕ್ಕೆ ಬೆಂಬಲ ಅಂತೇಳಿ. ಈಗ ಕೇಳಿ, ಈ ಮುಷ್ಕರ ಬೆಂಬಲ ಇದೆ, ಈ ಮುಷ್ಕರಕ್ಕೆ ನಮ್ಮ ಒಕ್ಕೂಟದ ಬೆಂಬಲ ಇದೆ. ಅವ್ರು ಏನ್ ಮಾಡಿದ್ರೆ ತೀರ್ಮಾನ ತಗೋತೀವಿ, ಮುಂದಿನ ಕಡೆ ನಾವು ಬೇರೆ ಹೋರಾಟ ಮಾಡ್ತೀವಿ ಅಂತೇಳಿ ನೀವು ಕಾರ್ಮಿಕರನ್ನ ನೀವು ತಪ್ಪದಾರಿ